ವಿರಾಮದ ನಂತರ ಚರ್ಚೆಗೆ ಸ್ವಾಗತ. ವೆಂಕಟೇಶ್ ಸರ್ ಮಾತಾಡ್ತಿದ್ರಿ, ಮಾತಾಡೋಕ್ಕೆ ನೀವು ಟ್ರೈ ಮಾಡಿದ್ರಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ. ಈಗ ನೋಡಿ, ಸ್ವತಂತ್ರ ಬಂದಾಗಿನಿಂದ ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಹಲವಾರು ರೀತಿಯ ವೈಲೇಷನ್ಸ್ ಆಗ್ತಾನೇ ಇದೆ. ಕೊಲೆಗಳು ನಡೆಯುತ್ತೆ, ದರೋಡೆ ನಡೆಯುತ್ತೆ, ಡಕಾಯಿತಿ ನಡೆಯುತ್ತೆ. ಇದನ್ನು ಆಳುವ ಸರ್ಕಾರಗಳು ವ್ಯವಸ್ಥಿತವಾಗಿ ಯಾರು ಆರೋಪಿಗಳು ಯಾರಿದ್ದಾರೆ, ಯಾರು ಕ್ರಿಮಿನಲ್ಸ್ ಇದ್ದಾರೆ ಅವ್ರನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಈ 47ನೇ ಇಸ್ವಿಯಿಂದನೂ ಇಲ್ಲಿವರೆಗೂ ನಿರಂತರವಾಗಿ ನಡೀತಾ ಇದೆ. ಸರ್ಕಾರಗಳು ಬದಲಾವಣೆ ಆದಾಗ ರಾಜಕೀಯ ಉದ್ದೇಶಕ್ಕಾಗಿ ಕ್ರಿಮಿನಲ್ಸ್ಗಳನ್ನು ನೀವು ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಇದು ತಪ್ಪು. ಒಂದು. ಎರಡನೇದು, ನಮ್ಮಲ್ಲಿ ಅನಕ್ಷರಸ್ಥತೆ ಜಾಸ್ತಿ ಇದೆ. ಎಜುಕೇಷನಿಸ್ಟ್ಗಳು ಯಾರೂ ಇಲ್ಲ. ಈಗಿನ ಯುವಕರು ಡ್ರಾಪ್ಔಟ್ ಆದವರು ಇವರೆಲ್ಲ ಉದ್ಯೋಗ ಇಲ್ಲದೇನೆ, ಬೇರೆ ದಾರಿ ಇಲ್ಲದೇನೆ ರಾಜಕಾರಣಿಗಳ ಹಿಂದೆ ಓಡಾಡಿ, ಎಲೆಕ್ಷನ್ ಟೈಮ್ನಲ್ಲಿ ಅವ್ರು ಹೇಳ್ದಂಗೆ ಓಡಾಡಿ ಅವ್ರಿಗೆ ಒಂದಷ್ಟು ದುಡ್ಡು ಬರುತ್ತೆ. ಅವರಿಗೆ ಸಮಾಜದ ಸ್ವಾಸ್ಥ್ಯ ಬೇಕಾಗಿಲ್ಲ, ಸಮಾಜದ ಸ್ವಾಸ್ಥ್ಯ ಶಾಂತಿ ಬೇಕಾಗಿಲ್ಲ. ಈ ರಾಜಕಾರಣಿಗಳಿಗೂ ಅಷ್ಟೇ, ಸಮಾಜ ತುಂಬ ಪೀಸ್ಫುಲ್ಲಾಗಿ ನಡೀತಾ ಇದೆ ಅಂದರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಒಂದು ಘಟನೆ ಆಗಬೇಕು, ಘಟನೆ ಆಗಿ ಅದರದ್ದು ಲಾಭ ನಾವು ಪಡಿಬೇಕು, ನಮ್ಮ ಪಕ್ಷದವ್ರು ಪಡಿಬೇಕು, ಅದರಿಂದ ನಾವು ಉಪಯೋಗ ಆಗಬೇಕು. ಅಧಿಕಾರ ದಾಹ, ಇದೆಲ್ಲದಕ್ಕೂ ಮೂಲ ಕಾರಣ ಶಿಕ್ಷಣ ಇಲ್ಲದೆ ಇರತಕ್ಕಂಥ ಅವಿದ್ಯಾವಂತ ಹುಡುಗರು, ಆಮೇಲೆ ನಿರುದ್ಯೋಗಿಗಳು, ಉದ್ಯೋಗ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್. ಅನ್ಎಂಪ್ಲಾಯ್ಮೆಂಟು ಭಾಳ ಇಂಪಾರ್ಟೆಂಟ್. ಅವ್ರು ಯಾವುದೇ ಕಾರಣಕ್ಕೂ ಕೊನೆಗೆ ಅವ್ರಿಗೆ ಏನು ಗತಿ ಇರಲ್ಲ. ಹಣ ಬೇಕು, ಊಟ ಮಾಡಕ್ಕೆ ಬೇಕು. ಮನೇಲಿ ಯಾರೋ ಒಂದು ರೋಗಿ ಇರ್ತಾರೆ, ತಂದೆನೋ ತಾಯಿನೋ, ಅವರು ಅಡ್ಡದಾರಿಗಳಿಗೆ ವಿವೇಚನೆ ಮಾಡೋದಿಲ್ಲ. ಈಗ ಒಬ್ಬ ಮನುಷ್ಯ ಒಂದು ಹುಡುಗಿನ ಪ್ರೀತಿ ಮಾಡ್ತಾನೆ ಅಂದಾಗ ಅವನಿಗೆ ದಕ್ಕೋದಿಲ್ಲ ಅಂತೇಳಿ ಗೊತ್ತಾದಾಗ ಅವನು ಒಂಥರ ರಾಕ್ಷಸ ಮನುಷ್ಯತ್ವ ಹೊಟ್ಟೋಗುತ್ತೆ. ಅವನಲ್ಲಿ ರಾಕ್ಷಸತ್ವ ಬರುತ್ತೆ. ರಾಕ್ಷಸತ್ವ ಅವನಲ್ಲಿ ಬಂದಿದ್ದನ್ನ ಅದು ಯಾವುದೋ ಸ್ಕೂಲ್ ಮೇಸ್ಟ್ರ್ ಸರಿ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಅವನಲ್ಲಿರೋ ರಾಕ್ಷಸತ್ವ ಅದು ಪ್ರಕೃತಿ ಸಹಜವಾದ ಒಂದು ವಯಸ್ಸಿನ ಆಧಾರದ ಮೇಲೆ ಆ ಕ್ರಿಯೆಗಳನ್ನು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಸರ್. ಸಮರ್ಥನೆ ಮಾಡ್ತಾ ಪೂರ್ತಿ ಹೇಳ್ತಾ ಇದ್ದೀನಿ. ಆ ರಾಕ್ಷಸತ್ವ ಇದೆಯಲ್ಲ, ಆ ರಾಕ್ಷಸತ್ವ ಬರೋದಕ್ಕೆ ಕಾರಣ ಇದು ಶಿಕ್ಷಣದ ಕೊರತೆ ಇದೆ ಅವನಿಗೆ. ಮತ್ತೆ ಈ ಸೆಕ್ಷುಯಲ್ ಎಜುಕೇಷನ್ ಇದೆಯಲ್ಲ, ಈ ಎಜುಕೇಷನ್ ನಾವ್ಯಾರು ಸರಿಯಾಗಿ ಮಕ್ಕಳಿಗೆ ಕೊಡ್ತಾ ಇಲ್ಲ. ಪ್ರಾರಂಭ ಹಂತದಲ್ಲೇ ಒಂದು ಸೆಕ್ಸುಯಲ್ ಎಜುಕೇಷನ್ ಕೊಡಬೇಕು. ಆ ಹುಡುಗ ಮತ್ತು ಹುಡುಗಿಯ ನಡುವೆ ಇರತಕ್ಕಂಥ ಏನು ಒಂದು ಆಕರ್ಷಣೆ ಇದೆಯಲ್ಲ, ಅದ್ರ ಬಗ್ಗೆ ಎಜುಕೇಷನ್ ಏನೂ ಇಲ್ಲ. ಬರೀ ಸೆಕ್ಸುಯಲ್ ದೃಷ್ಟಿನಲ್ಲೇ ಅವರು ನೋಡ್ತಾರೆ ಹುಡುಗರು. ಅದ್ರ ಒಳಗಡೆ ಪ್ರೀತಿ ಮತ್ತು ಪ್ರೇಮಕ್ಕಿರ್ತಕ್ಕಂಥ ಬೆಲೆ ಏನಿದೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಅವರಿಗೆ ಆ ವಯಸ್ಸಿನ ಆಧಾರದ ಮೇಲೆ ರಾಕ್ಷಸತ್ವ ಬರುತ್ತೆ. ಯಾವ ಹುಡುಗಿ ನನಗೆ ಸಿಗೋದಿಲ್ಲ ಅಂದಾಗ. ಅದೇ ರೀತಿ ಹುಡುಗಿನೂ ಕೂಡ ಹುಡುಗ ನಂಗೆ ದಕ್ಕಲ್ಲ ಅಂದಾಗ ಅವಳು ಕೊಲೆಗಿಲೆ ಮಾಡೋಕ್ಕೆ ಹೋಗಲ್ಲ. ಭಾಳ ರೇರದು. ಅವಳು ಆತ್ಮಹತ್ಯೆಗೆ ಶರಣಾಗಿರೋ ಎಷ್ಟೋ ಘಟನೆಗಳಿದಾವೆ ನಮ್ಮ ರಾಜ್ಯದಲ್ಲಿ, ಎಷ್ಟೋ ಘಟನೆಗಳಿದ್ದಾವೆ. ಇದಕ್ಕೆ ಒಂದು ನಿಮಿಷ, ಈ ಕಾರಣನ ನಾವು ಸಮಾಜದ ಮೇಲೆ ಅಥವಾ ಇನ್ಯಾರೋ ಬೇರೆಯವ್ರ ಮೇಲೆ ಅಥವಾ ಸರ್ಕಾರದ ಮೇಲೆ ಹೇರೋದಲ್ಲ. ಸರ್ಕಾರ ಇದಕ್ಕೊಂದು ಪಾಲಿಸಿ ತರಬೇಕಾಗತ್ತೆ. ನಾವು ಸ್ಕೂಲ್ಗಳಲ್ಲಿ ಸೆಕ್ಷುಯಲ್ ಎಜುಕೇಷನ್ ಕೊಡಬೇಕು. ಯಾವ ರೀತಿ ಅವರ ಮನಸ್ಥಿತಿ ಇರುತ್ತೆ ಅದಕ್ಕೆ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಆ ಹುಡುಗರಿಗೆ ಕೌನ್ಸಿಲಿಂಗ್ ಮಾಡಬೇಕು. ವಿದ್ಯಾಭ್ಯಾಸದ ಕಡೆ ಅವರನ್ನು ಜಾಸ್ತಿ ಸೆಳೆಯುವಂಥ ಯೋಜನೆಗಳನ್ನು ಹಾಕಬೇಕು. ಅದು ಬಿಟ್ಟು ಅವ್ರಿಗೆ ಟೈಮ್ ಕೊಡಬಾರ್ದು, ಫ್ರೀ ಟೈಮ್ ಕೊಡಲೇಬಾರ್ದು. ಅದಕ್ಕೆ ಪೇರೆಂಟ್ಸು ಕಾರಣರಾಗ್ತಾರೆ. ಪೇರೆಂಟ್ಸು ಪದೇ ಶಾಲೆಗಳಿಗೆ ಹೋಗಬೇಕು. ನನ್ನ ಮಗ ಅಥವಾ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ, ಓದ್ತಾ ಇದ್ದಾಳ, ಅವಳದ್ದು ಆ್ಯಟಿಟ್ಯೂಡ್ ಏನಿದೆ, ಅಥವಾ ಅವಳ ಸ್ನೇಹಿತರೆಲ್ಲ ಇದ್ದಾರೆ, ಅವಳನ್ನ ಕರೆಸ್ಕೋಬೇಕು ಮನೆಗೆ. ಒಂದು ಕಾಫಿ ಟೀ ಕೊಟ್ಬೇಕು ಅವರಿಗೆ. ಏನಮ್ಮ ನೀವೆಲ್ಲ ಒಟ್ಟಿಗೆ ಓದ್ತಾ ಇದ್ದಾರೆ ಏನು ಅಂತೇಳಿ ಅವ್ರಿಗೆ ಒಂದಷ್ಟು ಕೌನ್ಸಿಲಿಂಗ್ ಥರ ಮಾಡಬೇಕಾಗುತ್ತೆ. ಈ ಥರ ಮಾಡಿದಾಗ ಕ್ರೂರತ್ವನ ನಾವು ಸದೆ ಬಡಿಯುವಂಥ ಕೆಲಸನ ಸರ್ಕಾರ ಯೋಜನೆಗಳನ್ನು ರೂಪಿಸ್ಬೇಕು. ಅದಕ್ಕೆ ಒಂದು ಕೊಲೆ ಆದ ತಕ್ಷಣನೇ ಅದನ್ನು ಯಾರೋ ಒಬ್ಬರ ಮೇಲೆ ಹಾಕೋದಕ್ಕಿಂತ ಆ ಜವಾಬ್ದಾರಿ ನಾವೇ ತಗೋಬೇಕಾಗತ್ತೆ. ಈ ಕಾರಣಕ್ಕೆ ಸಮಾಜ ಇದಕ್ಕೆ ಭಾಳ ಹೊಣೆಗಾರರಾಗ್ತಾರೆ. ಸಮಾಜ ಸರಿಯಾಗಿದ್ದರೆ ಎಲ್ಲದೂ ಸರಿಯಾಗಿರುತ್ತೆ. ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯ ಧೋರಣೆಗಳು, ರಾಜಕೀಯ ನಡೆಗಳು, ಇವನ್ನೆಲ್ಲ ನಾವು ಈ ವಿದ್ಯಾರ್ಥಿಗಳಿಗೆ ಮೇಲೆ ಹೇರಲೇಬಾರದು. ಎಸ್ ಸರ್. ಶಫಿ ಸರ್, ಈಗ ಸಮಾಜದ ಭಾಗಗಳಲ್ಲಿ ನಾವು ಕೂಡ ಒಂದಾಗಿರ್ತೀವಿ. ರಾಜಕಾರಣಿಗಳಿರ್ಬೋದು ಅಥವಾ ಪತ್ರಕರ್ತರಿರ್ಬೋದು, ಹೋರಾಟಗಾರರಿರ್ಬೋದು. ಆದರೆ ವಿಶೇಷವಾಗಿ ರಾಜಕಾರಣಿಗಳು ಯಾವುದೇ ಪಕ್ಷ ಇರ್ಬೋದು, ಏನೋ ಒಂದು ಕ್ರೈಮ್ ಆಯಿತು, ಏನೋ ಒಂದು ಘಟನೆ ಆಯಿತು ಅಂದರೆ
ಅಲ್ಲಿ ಒಂದು ಮಾನವೀಯತೆ ಮುಖ್ಯ ಆಗಲ್ಲ, ಮನುಷ್ಯತ್ವ ಮುಖ್ಯ ಆಗಲ್ಲ. ಅಲ್ಲಿ ಮೊದಲು ನೋಡುವಂಥದ್ದು ಈ ಸಂತ್ರಸ್ತರು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರು ಸಂತ್ರಸ್ತರಾಗಿದ್ದಾರೆ, ಯಾರು ಜೀವ ಹೋಗಿದೆ, ಆ ಕುಟುಂಬದ ಬಗ್ಗೆ ಒಂದು ಅನುಕಂಪ ಬರಬೇಕು, ಒಂದು ಮನುಷ್ಯತ್ವ ಇರುವಂಥವ್ರಿಗೆ. ಆದರೆ ರಾಜಕಾರಣಿಗಳ ಮೈಂಡ್ ಸೆಟ್ ಹೆಂಗೆ ಓಡುತ್ತೆ ಅಂದರೆ ಅಲ್ಲಿ ಇಲ್ಲ, ಮಾಧ್ಯಮನು ಏನು ಕಡಿಮೆ ಇಲ್ಲ. ಸತ್ತ ಮನೇಲಿ ಹೋಗಿ ಇಂಟರ್ವ್ಯೂ ಕ್ಯಾಮ್ರಾ ಹಿಡ್ಕೋತಾರೆ, ಅವ್ರು ಅಳ್ತಾ ಇರ್ತಾರೆ, ಅವ್ರದ್ದು ಅವ್ರ ಹತ್ರ ಅದನ್ನೇ ಪ್ರತಿಕ್ರಿಯೆ ಕೇಳ್ತಾರೆ. ಅದನ್ನೇ ಹೇಳ್ತೀನಿ ನಾನು. ಸಮಾಜದ ಭಾಗಗಳಾಗಿರುವ ನಾವುಗಳು ಏನು ಯೋಚನೆ ಮಾಡ್ತೀವಿ ಅಂದರೆ ಅಲ್ಲಿ ಕೊಲೆ ಆಗಿರೋನ ಧರ್ಮ ಯಾವುದು, ಜಾತಿ ಯಾವುದು, ಕೊಲೆ ಮಾಡಿರೋನ ಜಾತಿ ಯಾವುದು, ಧರ್ಮ ಯಾವುದು ಅಂತೇಳಿ ಯೋಚನೆ ಮಾಡ್ತಾರೆ. ಹಿಂಗೆ ಯೋಚನೆ ಮಾಡಿದಾಗ ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜ, ಸ್ವಸ್ಥ ಸಮಾಜ ಬರೋದು ಹೆಂಗೆ ಸಾಧ್ಯ ಸರ್? ಇಲ್ಲಿ ನಾವು ಮತ್ತೆ ಅದನ್ನು ಹೇಳಬೇಕಾಗುತ್ತೆ. ವೆಂಕಟೇಶ್ವರ ಹೇಳಿದರು, ಮೀಡಿಯಾ ನಾಟ್ ಓನ್ಲಿ ಮೀಡಿಯಾ ಸರ್. ಈಗ ನೀವು ಏನು ಹೇಳ್ತೀರ ಅದನ್ನು ಪ್ರತಿಬಿಂಬಿಸ್ತಾರೆ ಮಾಧ್ಯಮಗಳು. ನೀವು ಕೇಳಿ, ಇಲ್ಲಿ ಹೇಳಿ, ಮೀಡಿಯಾ ಎಷ್ಟು ಅದರ ಮುಂದೆ ಬೀಳುತ್ತೆ ಅಂತ ಹೇಳಿದ್ರೆ ಒಂದೊಂದು ಸಾರಿ ನಿಮಗೆ ಅದು ಅಸಹ್ಯ ಆಗುತ್ತೆ, ಮೀಡಿಯಾದವ್ರಿಗೇ ಅದು ಅಸಹ್ಯ ಆಗುತ್ತೆ. ಅವ್ರಿಗೇನೋ ಒಂದು ಇದನ್ನು ಎಳಿಬೇಕು, ಅಲ್ಲಿ ಏನೋ ಒಂದು ಆಗೋಗ್ಬಿಟ್ಟಿದೆ, ಅದನ್ನು ಒಂದು ನಮ್ಮ ಟಿ ವಿನಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತೇಳಿ. ಆದರೆ ಎಷ್ಟು ಪ್ರಚಾರ ಮಾಡ್ತಾರೋ ಅಷ್ಟು ಪ್ರಚಾರ ಅವಶ್ಯಕತೆ ಇಲ್ಲದಾದ್ರೂ ಸಹ ಪ್ರಚಾರ ಮಾಡ್ತಾರೆ. ಆದರೆ ಎಲ್ಲರೂ ಬದ್ಧತೆ ನಾವು ಇದು ಮಾಡಬೇಕು. ಈಗ ನಾವು ಈ ವಿಚಾರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಸರ್? ಈಗ ನನ್ನ ಒಂದು ನಾಲೆಡ್ಜ್, ಎಲ್ಲರೂ ಪ್ರಚೋದನೆ ಮಾಡೋದಕ್ಕಲ್ಲ, ಇಂಥ ಘಟನೆಗಳು ಯಾಕೆ ಆಗ್ತವೆ, ಮತ್ತೆ ರಾಜಕಾರಣಿಗಳು ಯಾಕೆ ಇಂಥ ಘಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಹೇಗೆ ಯೂಸ್ ಮಾಡ್ಕೊಳ್ತಾರೆ, ಅಲ್ಲಿ ಯಾವ ಜಾತಿ ನೋಡ್ತಾರೆ, ಯಾವ ಧರ್ಮ ನೋಡ್ತಾರೆ ಅಂತೇಳಿ ನಾವು ಜನರಿಗೆ ತಲುಪಿಸ್ಬೇಕಲ್ಲ ಸರ್. ಈಗ ಒಂದು ಬೇರೆ ಗಲಾಟೆ ಹಚ್ಚೋದು ಬೇರೆ, ಆದರೆ ಒಂದು ಜವಾಬ್ದಾರಿಯುತವಾದ ಮಾಧ್ಯಮ ಇಂಥ ಘಟನೆಗಳನ್ನ ಮತ್ತೆ ಇಂಥ ಘಟನೆಗಳು ಆಗದಾಗೆ ನೋಡ್ಕೊಳ್ಳೋದು ಇದೆಯಲ್ಲ ಸರ್, ಅದು ಕೂಡ ಒಂದು ಜವಾಬ್ದಾರಿ ಅಂತ ನಾವು ಅನ್ಕೊಂಡು ಕಾರ್ಯಕ್ರಮ ಮಾಡ್ಕೊಳ್ತೀವಿ. ನಮ್ಮ ಮೀಡಿಯಾದವರು ಅಂತ ಹೇಳಿದ್ರೆ ಅದು ಆಗೋದಿಲ್ಲ, ರಾಜಕೀಯದವರು ಹೇಳಿದ್ರು ಅದು ನಡೆಯೋದಿಲ್ಲ, ಅದು ಆಗದು ಹಾಗೆ ಆಗುತ್ತೆ, ಎಲ್ಲಾಗುತ್ತೆ ಅದು ಹಾಗೆ ಆಗುತ್ತೆ. ಇವೆಲ್ಲ ಪೊಲೀಸ್ ಯಾಕೆ, ಸರ್ಕಾರ ಯಾಕೆ, ನೀವುಗಳು ಯಾಕೆ ಸರ್? ಅದಕ್ಕಿರೋದು ಅದೇನೆ, ಪೊಲೀಸ್ನವರು ಇರೋದು ಅದಕ್ಕಾಗೇನೆ. ಏನಕ್ಕೆ ಎಲ್ಲ ಘಟನೆಗಳಾದ್ಮೇಲೆ ಎಫ್ಐಆರ್ ಮಾಡಕ್ಕೆ ಎಲ್ಲ ಅದೇನೆ. ಈ ಸಿನಿಮಾಗಳಲ್ಲಿ ಕೊನೆಗೆ ಬರ್ತಾರಲ್ಲ ಸರ್, ಘಟನೆ ಆದ್ಮೇಲೆ ಗೊತ್ತಾಗೋದು, ಪೊಲೀಸರು ಬರ್ತಾರಲ್ಲ ಸರ್. ನೀವು ಅಷ್ಟೇನೆ ಮೀಡಿಯಾ ತಗೊಂಡೋಗೋದಲ್ಲೇನು ಸಹ ಘಟನೆ ಆದ್ಮೇಲೆ ನೀವುಗಳು ಹೋದ್ಮೇಲೆ ಗೊತ್ತಾಗೋದು ಈಗ ಏನಾಗಿದೆ ಅಂತ. ಮೀಡಿಯಾದವ್ರು ಹೋಗಿ ಈಗ ನಾವೇನ್ ಮಾಡ್ಬೋದು, ಮುಂದೆ ಯಾವುದೇ ಅಹಿತಕರ ಘಟನೆಗಳಾಗದಾಗ ಒಂದು ಜಾಗೃತಿ ಮೂಡಿಸ್ಬೋದು. ಆದ್ರೆ ನೀವು ಸರ್ಕಾರದ ಭಾಗ ಆಗಿದ್ದೀರಿ, ಯಾಕಂದ್ರೆ ನಿಮ್ ಸರ್ಕಾರ ಇದೆ, ನಿಮ್ ಪೊಲೀಸ್ನವರು ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ? ಸರ್ಕಾರ ಏನ್ ಮಾಡ್ತಾ ಇದೆ? ಕಾನೂನು ಸುವ್ಯವಸ್ಥೆನ ಕಂಟ್ರೋಲ್ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದಾವಲ್ಲ? ಅಲ್ಲ, 7 ಕೋಟಿ ಜನಸಂಖ್ಯೆಗೆ 1 ಲಕ್ಷ ಪೊಲೀಸ್ನವ್ರು ಇಟ್ಕೊಂಡು ಎಲ್ಲರನ್ನು ತಡೀರಿ ಅನ್ನಂಗಾಯ್ತು. ನಮ್ಮ ಒಂದು ನಾವು ಅಂದ್ರೆ ಒಂದು ವಿಷಯ ಏನಾಗುತ್ತೆ ಅಂತ, ಈಗ ಒಬ್ಬೊಬ್ರು ಒಂದೊಂದು ಪೊಲೀಸ್ನವ್ರು ಹಾಕ್ಬೇಕು ಸರ್ ಹೇಳ್ದಂಗೆ. ನಾವು ನೀವು ಮಾಡ್ತಾ ಇರೋದನ್ನ ನೋಡಿದ್ರೆ ಅದೇ ರೀತಿ ನಾವು ಮಾಡ್ತಿರೋದಲ್ಲ, ಇದು ನಾವು ಮಾಡಿಸ್ಕೊಂಡಿರೋರು, ನಾವು ಅನ್ಯಾಯಕ್ಕೆ ಒಳಗಾಗಿರೋರು, ನಾವು ಬೆಂಕಿ ಇರ್ತಿರಲ್ಲ, ಆವಾಗ ನಾವು ಈಗ ಘಟನೆಗಳು ಹಾಗೆ ಆಗ್ತವೆ ಅಂತೇಳಿ ನಾವು ಸುಮ್ಮನೆ ಆಗ್ಬಿಡೋದು. ಇದೊಂದು ಜವಾಬ್ದಾರಿ ಇರುವಂತ ಜವಾಬ್ದಾರಿ ಅಂತ ಒಂದು ಆಡಳಿತ ಪಕ್ಷದ ನಾಯಕರ ನಾಳೆ ವಿಧಾನಸೌಧಕ್ಕೆ ಬಂದು ಯಾರೋ ಬ್ಲಾಸ್ಟ್ ಮಾಡ್ತಾರೆ, ಆಗುತ್ತೆ ಹಂಗಾಗಲ್ಲ ಸರ್. ಅದು ಎಲ್ಲ ನೋಡಿ, ಇಂಟೆಲಿಜೆನ್ಸ್ ಇದೆ ಎಲ್ಲಕ್ಕೂ. ಏನ್ ಮಾಡ್ತಾ ಇದೆ ಸರ್ ಇಂಟೆಲಿಜೆನ್ಸ್? ಅವ್ರು ನೋಡಿ, ಅವ್ರಿಗೆ ಒಂದು ಕೆಲಸ, ಅವ್ರು ಏನ್ ಕೆಲಸ ಇದೆಯೋ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಒಂದು ಇನ್ಸ್ಟೆಂಟ್ ಇಟ್ಕೊಂಡು ಈಗ ಒಂದು ಆರೋಪ ಇದೆ ಈ ರಾಜ್ಯದಲ್ಲಿ. ಈಗ ಒಂದು ಆರೋಪ ಇದೆ, ಸರ್ಕಾರ ಇಂಟೆಲಿಜೆನ್ಸ್ ಹೆಂಗ್ ಯೂಸ್ ಮಾಡ್ಕೊಳತ್ತೆ ಅಂದ್ರೆ ಈ ಚುನಾವಣೆಯಲ್ಲಿ ಯಾರ ಪರವಾಗಿ ವೇವ್ಸಿದೆ, ಏನಾಗ್ತಾ ಇದೆ, ವಿರೋಧ ಪಕ್ಷ ಏನ್ ಮಾಡ್ತಿದೆ ಅಂತ ಹೇಳಿ ಎಲ್ಲಾ ಸರ್ಕಾರದವರು ಮಾಡೋದೇನೆ. ಈ ಸರ್ಕಾರ ಉಲ್ಟಾ ಮಾಡಲ್ಲ, ಆ ಸರ್ಕಾರದವರು ಸೀದಾ ಮಾಡೋದಿಲ್ಲ, ಎಲ್ಲ ಮಾಡೋದು ಅದೇನೆ. ಅದೇ ಅಂದ್ರೆ ಏನ್ ಸರ್, ಅವ್ರ ಲಾಭಕ್ಕೆ ಅಂತಾನ? ಎಲ್ಲ ಲಾಭಕ್ಕೆ ನೀವು ಮಾಡ್ತಿದ್ದೀರಾ ಅಂತಾನ? ನಾವು ಮಾಡ್ತೀವಿ, ನೀವು ಮಾಡಿದ್ದೀರಾ? ಅಲ್ಲ, ನೀವು ಮಾಡ್ತಿದ್ದೀರಿ, ನಾವು ಮಾಡ್ತೀವಿ, ನೀವು ಮಾಡ್ತಿದ್ದೀರಾ? ನೀವು ಮಾಡಿದ್ದೀರಿ ಇವಾಗ, ಅದಲ್ಲ ನೀವು ಮಾಡಿದ್ದೀರಿ ಇವಾಗ. ಧರ್ಮಾರ್ಥ ಅಲ್ಲ, ಅದನ್ನ ಹೇಳೋದು. ಒಂದು ವಿಷಯ ಏನು ಅಂತ ಹೇಳಿದ್ರೆ, ಆ ಇಂಟೆಲಿಜೆನ್ಸ್ನವರಿಗೆ ಅವ್ರಿಗೆ ವಿಷಯ ಇರುತ್ತೆ, ಆಯಾ ಜಿಲ್ಲೆಯ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವರನ್ನು ಸಹ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ತಪ್ಪು ನಡತೆ ಆಗೋಗ್ಬಿಡ್ತದೆ. ಅದನ್ನು ಯಾವ ರೀತಿ ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತರಬೇಕು ಅದು ತರ್ತಾರೆ. ಹೆಚ್ಚಿಗೆ ವಿಶೇಷವಾಗಿ ಮೀಡಿಯಾದವರಿಂದ ಅದು ಸಾಲ್ವ್ ಆಗಲ್ಲ. ಹೋಗಿ ಏನಾಯ್ತು, ಎಲ್ಲಾಯ್ತು, ಹೆಂಗಾಯ್ತು ಅಲ್ಲ ಸರ್, ಕೇಳಬಾರ್ದು, ಪ್ರಶ್ನೆ ಮಾಡಬಾರ್ದು. ಹಿಂದಿನಿಂದ ಹೊಡೆದ್ರ, ಮುಂದಿನಿಂದ ಹೊಡೆದ್ರ, ಹೊಟ್ಟೆಗೆ ಹೊಡೆದ್ರ, ತಲೆಗೆ ಹೊಡೆದ್ರ, ಇದನ್ನೇ ಕೇಳ್ಕೊಂಡು ಅದನ್ನ ಹಾಗಿದ್ರೆ ನೋಡ್ರಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಸರ್ಕಾರ ಚೆನ್ನಾಗಿ ಆಡಳಿತ ನಡೆಸ್ತಾ ಇದೆ ಅಂತ ಅನ್ನಕ್ಕಾಗತ್ತಾ? ನಿಮ್ಮ ಮೀಡಿಯಾದವರ ಒಂದು ಪ್ರಶಂಸೆ ನಮ್ಮ ಸರ್ಕಾರಕ್ಕೆ ಬೇಕಾಗಿಲ್ಲ. ಅಲ್ಲ, ಮಾಧ್ಯಮಗಳಿಗೂ ಕೂಡ ಪ್ರಶಂಸೆ ಅಲ್ಲ ಸರ್. ಮಿರರ್ ಇರೋ ವಾಸ್ತವ ಸ್ಥಿತಿಯನ್ನು ತೋರಿಸಿದ್ರೆ ಅದಕ್ಕೆ ಏನ್ ಸರ್ ಸಮಸ್ಯೆ? ಈಗ ನಾವು ಪ್ರಶ್ನೆ ಕೇಳ್ತೀವಪ್ಪ, ಈ ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಆಗಿದೆ ಘಟನೆ, ಏನ್ ಸರ್ ಇದಕ್ಕೆ ಕಾರಣ ಅಂದಾಗ ಉತ್ತರ ಕೊಡ್ಬೇಕಲ್ಲ ಸರ್.
ಆಗುತ್ತೆ ಬಿಡ್ರಿ, ಕಾಮನ್ ಆಗ್ಲಿ ಬಿಡ್ರಿ ನೀವು ಸರಿ ಇಲ್ಲ ರೀ ಅಂತ ಅಂದ್ರೆ ಅಂದ್ರೆ ಹೆಂಗೆ ಸರ್ ಅದು? ನಾವು ಯಾವುದೇ ಅವ್ರು ಹೇಳೋದು ಮೀಡಿಯಾ ಟ್ರಯಲ್ ಮಾಡಬಾರ್ದು ಅಂತ. ಸರಿ ಇದೆ, ಮೀಡಿಯಾ ಯಾವಾಗ್ಲೂ ಟ್ರಯಲ್ ಮಾಡಕ್ ಹೋಗ್ಬಾರ್ದು. ಟ್ರಯಲ್ ಮಾಡೋದು ಕೋರ್ಟ್ ಇದೆ, ಕೋರ್ಟ್ ಟ್ರಯಲ್ ಅದು ಮಾಡಿಕೊಳ್ಳುತ್ತೆ. ಯಾರು ಮಾಡಿದ್ರು ಅಂದ್ರೆ ಈಗಲೇ ಆಗೋಗ್ಬೇಕು, ತಪ್ಪಾಗ್ಲಿ ನಿಜ ಆಗ್ಲಿ. ಈಗ ನೋಡಿ ಸರ್, ನಾನು ಹೇಳೋದು ಅಲ್ಲ, ಒಟ್ಟಾರೆಯಾಗಿ ಒಂದ್ ನಿಮಿಷ, ಒಟ್ಟಾರೆಯಾಗಿ ನೇಹನ ಏನು ಕೊಲೆ ಮಾಡಿದ್ನಲ್ಲ, ಹೈದರಾಬಾದಲ್ಲಿ ಒಬ್ರು ಡಾಕ್ಟರ್ನ ಇದು ರೇಪ್ ಮಾಡಿ ಮರ್ಡರ್ ಮಾಡಿದ್ರಲ್ಲ, ಆವಾಗ ಅಲ್ಲಿಯ ಇನ್ಸ್ಪೆಕ್ಟ್ರು 3 ಜನರನ್ನ ಎನ್ಕೌಂಟರ್ ಮಾಡಿದ್ರು. ನಿಮಗೂ ಗೊತ್ತಿರ್ಬೋದು, ದೊಡ್ಡ ಸುದ್ದಿ ಆಗಿತ್ತು ರಾಜ್ಯದಾದ್ಯಂತ. ಆ ಎನ್ಕೌಂಟರ್ ಮಾಡಿದ್ರೆ ಕಾನೂನಿನ ಒಳಗಡೆ ಅವ್ರಿಗೆ ತೊಂದರೆ ಆಗಿದೆ. ಈಗಲೂ ತೊಡಕುಗಳಿದಾವೆ. ಪೊಲೀಸ್ನವರು ಈಗ ಕಸಬು ಭಾವನಾತ್ಮಕವಾಗಿ ಹೇಳ್ಬೋದು, ಆದ್ರೆ ಕಾನೂನಿನ ಚೌಕಟ್ಟಿದೆ. ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಸರ್. ಆ ನ್ಯಾಯಾಂಗ ವ್ಯವಸ್ಥೆ ಮೀರ್ ಹೋಗ್ಲಿಕ್ಕೆ ಯಾರಿಗೂ ಆಗುತ್ತೆ. ಚರ್ಚೆ ಮಾಡ್ತೀನಿ ಸರ್, ಒಂದೇ ಸೆಕೆಂಡ್. ವಿವೇಕಾನಂದ ಸರ್ ಇದ್ದಾರೆ ಸರ್, ಈಗ ಚರ್ಚೆ ಕೇಳಿಸ್ಕೊಳ್ತಿದ್ದೀರಿ, ಹೇಳಿ ಸರ್, ಮುಂದುವರಿ. ತುಂಬಾ ಸಂತೋಷ. ಪರಿಹಾರ ಮಾರ್ಗಗಳನ್ನ ಹುಡ್ಕೋಣ ಆಗ್ತಾ ಇರುತ್ತೆ. ಅದನ್ನೇ ಹೇಳಿದ್ದು. ಈಗ ಯಾವುದನ್ನು ಒಂದು ಲೀಗಲೈಸ್ ಮಾಡೋದಾದ್ರೆ, ಈಗ ಕಾಂಗ್ರೆಸ್ ವಕ್ತಾರರು ಅನ್ಸುತ್ತೆ ಅವ್ರು ಹೇಳ್ತಾ ಇದ್ರು ಸಹಜ ಆಗಿದೆ ಅಂತೇಳಿ. ಇಲ್ಲ, ಆಗಬಾರ್ದು, ಸಹಜ ಆಗಬಾರ್ದು. ಸಾವುಗಳು, ಕೊಲೆಗಳು ಸಹಜ ಆಗಬಾರ್ದು ಮತ್ತು ಅದನ್ನ ನಮ್ಮ ಮನಸ್ಸುಗಳು ಒಪ್ಕೋಬಾರ್ದು. ನಾವು ಸದಾ ನಾವು ಯಾವ ಪಕ್ಷದಲ್ಲೇ ಇರ್ಲಿ ಅದ್ರ ವಿರುದ್ಧವಾಗಿ ಮಾತಾಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಕ್ಷಣದಲ್ಲಿ ಲಾ ಅಂಡ್ ಆರ್ಡರ್ ಖಂಡಿತ ಕುಸಿದಿದೆ ಅನ್ನೋದ್ರ ಬಗ್ಗೆ ನಮ್ ಕಣ್ಣಿಗೆ ಕಾಣ್ತಾ ಇದೆ. ಅದನ್ನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ಆಗಿದೆ. ಅದಕ್ಕೆ ಅದೇ ಹೇಳಿದ್ದಲ್ವಾ ನೀವು, ಏನಾದ್ರೂ ಶಿಕ್ಷೆ ಮಾಡೋದಾದ್ರೆ ಅಪರಾಧಗಳನ್ನ ಶಿಕ್ಷೆ ಮಾಡಿ ಆದ್ರೆ ಧಾರ್ಮಿಕ ಬಣ್ಣ ಕೊಡ್ತಾರಲ್ಲ, ಅದು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವಲ್ಲ, ಅದು ಕಣ್ಣು ಕಾಣ್ತಾ ಇದೆ. ಇಲ್ಲಿ ಅಪರಾಧಗಳಿಗೆ ಧರ್ಮ ಇಲ್ಲೇ ಇಲ್ಲ. ಅಪರಾಧಗಳಿಗೆ ಧರ್ಮ ಇದ್ದಿದ್ರೆ ಅಪರಾಧನೇ ಆಗ್ತಾ ಇರ್ಲಿಲ್ಲ. ಅವರು ಧರ್ಮದ ನಿಜವಾದ ಅನುಯಾಯಿಗಳಾಗಿದ್ರೆ ಅಪರಾಧಗಳು ಯಾಕೆ ಆಗ್ತಾ ಇತ್ತು? ಯಾವುದೇ ಆಗಿರ್ಲಿ, ಅದು ದೇಶದ ವಿಷಯ ಇರ್ಲಿ, ಬೇರೆ ಏನೇ ವಿಷಯ ಇರ್ಲಿ. ನಾವು ಈಗ ಇಲ್ಲೆಲ್ಲರೂ ಮಾಡ್ಬೇಕಾಗಿರೋದೇನು ಅಂದ್ರೆ, ಆಗ್ಲೇ ವೆಂಕಟೇಶ್ ಅವರು ಎಲ್ಲ ಹೇಳ್ದಂಗೆ ಸಮಾಜಶಾಸ್ತ್ರೀಯ ಅಧ್ಯಯನ ಆಗ್ಲಿ ಈ ಸಮಾಜದಲ್ಲಿ. ಅದು ಯಾಕೆ ಕೊಲೆ, ಅದ್ರ ಬಗ್ಗೆ ನಡೀತಾನೆ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ 5G 2G 3Gಗಳು ಮೊಬೈಲ್ಗಳಲ್ಲಿ, ಕಾರುಗಳಲ್ಲಿ, ಮೈಲೇಜ್ಗಳಲ್ಲಿ, ಇದರಲ್ಲಿ ಬಹಳಷ್ಟು ಸಂಶೋಧನೆಗಳಾಗ್ತಾ ಇದ್ದಾವೆ. ಈ ಸಮಾಜ ಯಾವಾಗ ಉದಾರೀಕರಣ ಆಯ್ತು, ಯಾವಾಗ ಆರ್ಥಿಕ ಪ್ರಗತಿ ಆಯ್ತು, ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಅಪರಾಧಗಳಾಗ್ತಾ ಇದ್ದಾವೆ. ಮೊದಲು ಯಾರೋ ದಾರಿಯಲ್ಲೊಬ್ಬ ಕಳ್ಳ, ಆ ಕಳ್ಳ ಇವನ್ ಕಳ್ಳ ಅಂತ ಇದ್ರು. ಈಗ ಇಡೀ ಸಮಾಜದಲ್ಲಿ ಬಹುತೇಕ ಕಳ್ಳರೇ ಇದ್ದಾರೆ. ಯಾರನ್ನ ನೋಡಿದ್ರು ಯಾವ ವೃತ್ತಿಯಲ್ಲೂ ಒಬ್ಬ ಡಾಕ್ಟರ್ನು ಕೂಡ ನಂಬಿ ನಾವು ಇವತ್ತು ಹಾಸ್ಪಿಟ್ಲ್ಗೆ ಹೋಗಕ್ಕಾಗಲ್ಲ. ಒಳಗೆಲ್ಲ ಭಯ, ಸುಮ್ನೆ ಹೇಳ್ಬಿಡ್ತಾರೆ. ಪೊಲೀಸ್ ಅವರು ನಮ್ಮದೇ ಮೊಬೈಲ್ ಕಳ್ತೋಗಿದ್ರು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಆ ಹುಡುಗಿ ಅಥವಾ ಆ ಹುಡುಗ ಇರ್ಬೋದು, ಅವರು ಕೂಡ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ಲಿಕ್ಕೆ ಪೋಷಕರು ಕೂಡ ಒಂದಷ್ಟು ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ನಾನು ಅದೇ ಒಂದು ಸರಿ ಬರ್ದಿದ್ದೆ, ಧೈರ್ಯ ಹೇಗಿರುತ್ತೆ ಅವನಿಗೆ ಚುಚ್ಚೋದು, ಹಾಗೆ ಭಯ ಇದ್ದಿದ್ರೆ ಅವನಿಗೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಈ ಸಮಾಜದಲ್ಲಿ ಮನುಷ್ಯನಿಗೆ ಧೈರ್ಯದ ಜೊತೆ ಭಯನೂ ಇರ್ಬೇಕು. ಭಯ ಅಂದ್ರೆ ನಾನು ತಪ್ಪು ಮಾಡಬಾರ್ದು. ನಾವೆಲ್ಲ ಏನಕ್ಕೆ ಈಗ ನಾವು ತುಂಬಾ ಪ್ರಾಮಾಣಿಕರೇನಲ್ಲ, ಆದ್ರೆ ಪೊಲೀಸರು ಅಥವಾ ಹಿಂದೆ ಅವನು ಹೊಡೆದು ಬಿಡ್ತಾನೆ ಅಂತ ನಾವು ಜಾಸ್ತಿ ಮಾಡ್ತಾ ಇಲ್ಲ. ಅಂದ್ರೆ ನಮಗ್ ಭಯನೂ ಇದೆ. ಈ ಸಮಾಜದಲ್ಲಿ ಭಯ ಕೂಡ ಇರ್ಬೇಕು. ಅದನ್ನೇ ಭಯ ಭಕ್ತಿ ಅಂತ ಏನ್ ಹೇಳ್ತಾರಲ್ಲ, ಸಂಸ್ಕಾರ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ಸ್ಥಾಪಿಸ್ಲಿಕ್ಕೆ ಕೇವಲ ನಾವು ಹುಡುಗರಿಗೆ ಪಾಠ ಮಾಡಿದ್ರೆ ಆಗಲ್ಲ. ಹುಡುಗರೇನಲ್ಲ ತರೋದು, ಇಡೀ ಸಮಾಜದಲ್ಲಿ ಯಾರು ಒಬ್ಬ IAS ಆಫೀಸರ್ಗೆ ಲಂಚ ತಿನ್ಬಾರ್ದು ಅನ್ನೋ ಪ್ರಜ್ಞೆ ಇರೋದಿಲ್ಲ. ಅಂತ ಸಮಾಜವನ್ನ ನಾವು ಹೇಗೆ ಕಾಪಾಡಕ್ ಸಾಧ್ಯ? ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ತಗೊಳ್ಳುವಂತ ಸಮಾಜದಲ್ಲಿ ಕೊಲೆಗಳನ್ನ ಮಾತ್ರ ನಿಲ್ಲಿಸ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲರೂ ಅಷ್ಟೇ. ಚುನಾವಣೆಯಲ್ಲಿ ನಿಮ್ಗೂ ಗೊತ್ತಿದೆ ಎಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ, ಎಷ್ಟೊಂದು ಜಾತಿ ವ್ಯವಸ್ಥೆಯಲ್ಲಿದೆ. ಎಲ್ಲರೂ ಅಷ್ಟೇ. ಆಗ ಹೇಳಿದ್ರಲ್ಲ, ಬೆಳಗಾವಿಯಲ್ಲಿ ಬೆತ್ತಲೆ ಮೆರವಣಿಗೆ ಮಾಡ್ತಾರೆ. ಏನ್ ನಾಗರಿಕ ಸಮಾಜ ಬೆತ್ತಲೆ ಮೆರವಣಿಗೆ ಮಾಡ್ತಾರಲ್ಲ ಈ ಸಮಾಜದಲ್ಲಿ. ನಾವೆಲ್ಲರೂ ಬದುಕಿದ್ದು ಸತ್ತಂತೆ ಖಂಡಿತವಾಗ್ಲು ಚುನಾವಣೆಯಲ್ಲಿ. ಅದಕ್ಕೆ ನಾನು ನಿಮ್ಮ ಮಾಧ್ಯಮದಲ್ಲಿ ಈ ಚರ್ಚೆ ಆಗ್ತಾ ಇರೋದು ಬಹಳ ಒಳ್ಳೇದು. ಅಟ್ಲೀಸ್ಟ್ ಈಗಿನ ಸರ್ಕಾರನ ಯಾವ್ದೋ ಸರ್ಕಾರದ ಮೇಲೆ ಹೇಳೋಣ. ಈ ರಾಜ್ಯದಲ್ಲಿ ಆ ತರದವರು ಸಮಾಜಶಾಸ್ತ್ರಜ್ಞರು ಇದ್ದಾರೆ, ಕ್ರಿಮಿನಲ್ ಆಗಿರುವಂತಹ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಹಾಗೆ ಒಂದಷ್ಟು ಆಧ್ಯಾತ್ಮಿಕ ಶಕ್ತಿಗಳು ಇದಾವೆ. ಎಲ್ಲರನ್ನು ಕೂಡಿಸಿ ಒಂದು ಕಮಿಟಿ ಮಾಡಿ ಯಾಕೆ ಹಿಂಗಾಗ್ತಾ ಇದೆ, ಇದನ್ನ ಕಮ್ಮಿ ಮಾಡ್ಲಿಕ್ಕೆ ಯಾವ ಹಂತದಲ್ಲಿ, ಇದು ಕೇವಲ ಬರೀ ಪೊಲೀಸ್ ಸಮಸ್ಯೆ ಅಷ್ಟೇ ಅಲ್ಲ. ನೀವು ಎಷ್ಟೇ ಪೊಲೀಸ್ ಅವ್ರನ್ನ ಹಾಕಿ ಇದನ್ನ ತಡೆಯಕ್ ಸಾಧ್ಯನೇ ಇಲ್ಲ. ಈಗ ಆಲ್ರೆಡಿ ಇರೋದೇ ಜಾಸ್ತಿ ಪೊಲೀಸ್ ಅವರು ಇದ್ದಾರೆ, ಬೇಕಾಗಿಲ್ಲ. ಒಂದು ಪೊಲೀಸ್ ಸ್ಟೇಷನ್, ಒಂದು ಆಸ್ಪತ್ರೆ ಪ್ರಗತಿಯ ಮೆಟ್ಟಲ್ ಅಲ್ಲ. ಈ ಸಮಾಜದಲ್ಲಿ ನಿಜವಾದ ಮಾಧ್ಯಮಗಳು ಕೂಡ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಈಗ ಆಯಾ ಪಕ್ಷದ ಮುಖಂಡರು ತಮ್ಮ ಪಕ್ಷವನ್ನು, ತಮ್ಮ ಧರ್ಮವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ನಾನು ನಿಮಗೆ ಪ್ರಾಮಾಣಿಕವಾಗಿ ಬಯಸ್ತೀನಿ, ಕ್ವಿಕ್ಕಾಗಿ ಆನ್ಸರ್ನ ಬಯಸ್ತೀನಿ. ರಾಜ್ಯದ ಸದ್ಯದ ಪರಿಸ್ಥಿತಿ ಮತ್ತು ಸರ್ಕಾರದ ಆಡಳಿತ ಮತ್ತು ನಡೀತಿರುವಂಥ ಅಹಿತಕರ ಘಟನೆಗಳನ್ನು ಸರಿಪಡಿಸೋ ನೆಲೆಯಲ್ಲಿ
ಒಂದು ಸಂವೇದನಾಶೀಲವಾಗಿ ಏನು ಮಾಡುತ್ತೆ, ಏನು ಮಾಡಬಹುದು ನಿಮ್ಮ ಸರ್ಕಾರ ಅಂತ ನಾವು ನಿರೀಕ್ಷೆ ಇಟ್ಕೋಬೋದು? ಖಂಡಿತವಾಗೂ ನಿರೀಕ್ಷೆಯನ್ನು ಇಟ್ಕೋಬೋದು. ಇತ್ತೀಚಿನ ಒಂದು 3-4 ಡೇಸ್ನಲ್ಲಿ ನಮ್ಮ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿದೆ. ಆ ಕಮಿಟಿ ಇದನ್ನೆಲ್ಲ ಅಧ್ಯಯನ ಮಾಡಿ ಉಳಿದಂತಹ ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಸೊಸೈಟಿ ಎಲ್ಲಿವರೆಗೂ ಕೋಆಪರೇಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಎಲ್ಲವನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ನಾವು ಜಗಳ ಆಡ್ತಾ ಇರ್ತೀವಿ ಅಷ್ಟೇ. ಅದರಿಂದ ಸೊಸೈಟಿ ಅದನ್ನು ಕೋಆಪ್ರೇಟ್ ಮಾಡಬೇಕು. ಸೊಸೈಟಿ ಇಲ್ಲದೆ ನಾವು ಏನು ಸರ್ಕಾರವಾಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊಸೈಟಿಗಳು ಪ್ರಶ್ನೆ ಮಾಡಿದಾಗ ಅಷ್ಟೇ ಸಂವೇದನಾಶೀಲವಾಗಿ ಸರ್ಕಾರಗಳು ಅದನ್ನು ಅಕ್ಸೆಪ್ಟ್ ಖಂಡಿತವಾಗಿ ಮಾಡ್ತಾರೆ. ಆ ಸೂಕ್ಷ್ಮತೆ ಸರ್ಕಾರಗಳಿಗೂ ಬೇಕು ಅಂತ ಖಂಡಿತವಾಗೂ ಇದೆ, ಇಲ್ಲ ಅಂತ ತಿಳ್ಕೊಬೇಡಿ. ಸರ್ಕಾರಗಳು ಇದನ್ನು ಎಲ್ಲಿ ತಾವು ರೀಚ್ ಆಗೋಕ್ಕೆ ಸಾಧ್ಯ ಇಲ್ವೋ ಅಂಥ ಕಡೆ ಅವರೇ ಬಂದು ರೀಚ್ ಆಗ್ತಾರೆ ಅಂತ ಹೇಳಿದ್ರೆ ಸ್ವಾಗತ ಅದಕ್ಕೆ ಸರ್ಕಾರಗಳು ಸ್ವಾಗತ ಮಾಡ್ತವೆ. ಹಾಗಾಗಿ ಎಲ್ಲಿ ಈ ರೀತಿ ಒಂದು ಅಹಿತಕರ ಘಟನೆಗಳು ನಡೀತಾವೋ ಇವುಗಳನ್ನು ತಡೆಯೋದಕ್ಕಾಗಿ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ವಿ. ಥ್ಯಾಂಕ್ ಯು. ದಿಲೀಪ್ ಗೌಡ ಅವರೇ ಮಾತಾಡ್ತಿದ್ವಿ. ಈಗ ಸರ್ ನಾನು ನಿಮ್ಗೆ ಹೇಳಬೇಕು ಸರ್, ಹೇಳ್ತಿದ್ರು ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೋ, ಅನ್ಎಜುಕೇಷನ್ ಜಾಸ್ತಿ ಆಗುತ್ತೋ, ಅನಕ್ಷರತೆ ಜಾಸ್ತಿ ಆಗುತ್ತೋ ಅಲ್ಲಿ ಈ ರೀತಿ ಘಟನೆಗಳು ನಡೀತವೆ ಅಂತ ಹೇಳಿದರು. ಸರ್ ನಾನು ಹೇಳ್ತೀನಿ, ನಮ್ಮೂರಿನಲ್ಲಿ ಇವತ್ತು ಏನೂ ಓದ್ದಲೇ ಇರ್ತಕ್ಕಂಥವ್ರು ಸುಮಾರು 50% ಜನಗಳಿದ್ದಾರೆ. ಏನೂ ಓದ್ದಲೇ ಇರ್ತಕ್ಕಂಥವ್ರು ಮತ್ತು ಏನೂ ಕೆಲಸ ಇಲ್ದಲೇ ವರ್ಷದಲ್ಲಿ ಬರ್ತಕ್ಕಂಥ ರಾಗಿಯನ್ನು ನಂಬ್ಕೊಂಡಿರ್ತಕ್ಕಂಥವ್ರು 80% ಜನ ಇದ್ದಾರೆ. ಅವ್ರು ಯಾರು ಹೋಗಿ ಬಾಂಬ್ ಹಾಕಲ್ಲ ಸರ್, ಅವ್ರು ಯಾರು ಹೋಗಿ ಪಾಕಿಸ್ತಾನಕ್ಕೆ ಜೈ ಅನ್ನಲ್ಲ ಸರ್, ಅವ್ರು ಯಾರೋ ಹೋಗಿ ಕೊಲೆ ಮಾಡಲ್ಲ ಸರ್, ಚಾಕುನಲ್ಲಿ ಚುಚ್ಚಲ್ಲ ಸರ್. ಅಂದರೆ ಮಾನಸಿಕತೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಇದರ ಮೂಲವನ್ನು ಹುಡುಕ್ತಾ ಹೋಗ್ಬೇಕಾಗುತ್ತೆ ನಾವು. ಅಂದರೆ ಅವನು ಅನಕ್ಷರಸ್ಥ, ಶಿಕ್ಷಣ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಈ ಸಮಾಜಘಾತಕ ಕೆಲಸವನ್ನು ಮಾಡುತ್ತಾನೆ ಅನ್ನೋದು ಈ ನಮ್ಮ ಸಮಾಜದ ಮನಸ್ಥಿತಿಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಮತ್ತು ಇದಕ್ಕೆಲ್ಲ ಕಾರಣ ನಾವು ಹುಡುಕ್ತಾ ಹೋದಾಗ ಸರ್, ಮೊದಲೇ ನಾವು ಅರ್ಥ ಮಾಡ್ಕೊಂಬಿಡ್ಬೇಕು ಸರ್, ಇದಕ್ಕೆಲ್ಲ ಕಾರಣ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ, ನೀವು ಆಲ್ರೆಡಿ ನೋಡಿದ್ದೀರಾ, ಉತ್ತರ ಪ್ರದೇಶದಲ್ಲಿ ಮದರಸಾ ಶಿಕ್ಷಣವನ್ನು ಬ್ಯಾನ್ ಮಾಡಿದ್ದಾರೆ. ಈ ಮದರಸಾ ಶಿಕ್ಷಣದಿಂದ ಬರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಎಲ್ಲರಲ್ಲ ಕೆಲವು ವ್ಯಕ್ತಿಗಳು ಈ ಕೆಲಸದಲ್ಲಿ ಅಲ್ಲಿ ತಲೆಗೆ ತುಂಬತಕ್ಕಂಥ ಜಿಹಾದಿ ಮನಸ್ಥಿತಿಯನ್ನು ಜಿಹಾದಿ ಮನಸ್ಥಿತಿಯವರು ಈ ಕೆಲಸ ಮಾಡ್ತಿದ್ದಾರೆ. ಈ ಮನಸ್ಥಿತಿಯನ್ನು ನೀವು ಸರ್ ಮದರಸದಲ್ಲಿ ನೋಡಿರ್ಬೋದು, ಇವತ್ತು ಸಹ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಲ್ಲ, ಇವತ್ತು ಸಹ ನಮ್ಮ ರಾಷ್ಟ್ರಗೀತೆಯನ್ನು ಆಡಲ್ಲ ಅಲ್ಲಿ. ಅದರಿಂದ ಈ ಮನಸ್ಥಿತಿಯಿಂದ ಯುವಕರುಗಳನ್ನ ನಾವು ಆಚೆ ಬಂದಾಗ, ಈಗ RSS ಮತ್ತೆ ಬಿಜೆಪಿ ನಾಯಕರುಗಳು ಕೂಡ ಭಗವಧ್ವಜ ಆರಿಸ್ತಾರೆ, ರಾಷ್ಟ್ರಧ್ವಜಕ್ಕಷ್ಟು ಸರ್ ಭಗವಧ್ವಜವನ್ನ RSS ಆರಿಸ್ತಕ್ಕಂಥದ್ದು ಸಂಘದ ಬೈಟೆಕ್ನಲ್ಲಿ ಮಾತ್ರ. ನಮ್ಮ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಇವತ್ತು ಸಹ ರಾಷ್ಟ್ರಗೀತನೇ ಆಡ್ತೀವಿ, ರಾಷ್ಟ್ರಧ್ವಜವನ್ನೇ ಆರಿಸ್ತೀವಿ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ. ಇದು ನಿಮ್ಗೆ ಗಮನಕ್ಕೆ ಇರಲಿ. ಆದರೆ ಮದರಸನಲ್ಲಿ ಇವತ್ತು ರಾಷ್ಟ್ರಗೀತೆ ಆಡ್ತಾರ ಸರ್, ರಾಷ್ಟ್ರಧ್ವಜವನ್ನು ಆರಿಸ್ತಾರ ಸರ್? ಯಾಕೆ ಆರಿಸಲ್ಲ ಸರ್? ಇದು ಭಾರತದಲ್ಲಿ ಇರ್ತಕ್ಕಂಥದ್ದಲ್ವಾ ಪ್ರಶ್ನೆ. ಈಗ ಬಿಜೆಪಿ ಇರ್ಬೋದು, ಸಂಘ ಪರಿವಾರ ಇರ್ಬೋದು, RSS ಇರ್ಬೋದು, ಅದು ಆದ್ಯತೆ ಕೊಡುವಂಥದ್ದು ಭಗವಧ್ವಜಕ್ಕೋ ಅಥವಾ ಈ ದೇಶದ ರಾಷ್ಟ್ರೀಯ ಧ್ವಜಕ್ಕೋ? ಸರ್ ನಾವು RSS ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ನಮಗೆ ಮೊದಲು ರಾಷ್ಟ್ರ ಸರ್, ನಮಗೆ ಮೊದಲು ರಾಷ್ಟ್ರ, ಮೊದಲು ಭಾರತಾಂಬೆ, ನಮಗೆ ಮೊದಲು ಭಾರತಾಂಬೆ, ಆಮೇಲೆ ನಮ್ಮ ಧರ್ಮ, ಆಮೇಲೆ RSS, ಆಮೇಲೆ ಬಿಜೆಪಿ. ನಾವೆಲ್ಲರೂ ಸಹ ಮೊದಲು ದೇಶ ಮೊದಲು ಧರ್ಮ ಅಂತ ಅನ್ಕೊಂಡು ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸರ್. ಆಮೇಲೆ ನಮಗೆ ಮಿಕ್ಕಿದ್ದೆಲ್ಲ ಸರ್. ಈ ಮನಸ್ಥಿತಿ ಏನಿದೆಯೋ, ಈ ಮದರಸಾ ಶಿಕ್ಷಣ ಪದ್ಧತಿ ಏನಿದೆಯೋ ಇದರಿಂದ ಹೊರಗಡೆ ಬರಬೇಕು. ಸುಮಾರು ರಾಜ್ಯಗಳಲ್ಲಿ ಇದು ಬ್ಯಾನ್ ಆಗಿದೆ, ಅಲ್ಲಿ ಅದರಿಂದ ಶಾಂತಿ ನೆಲೆಸಿದೆ. ಇದರಿಂದ ಈ ಬ್ಯಾನ್ ಆದಾಗ, ಈ ಶಿಕ್ಷಣ ವ್ಯವಸ್ಥೆ ಬ್ಯಾನ್ ಆದಾಗ ಸರಿ. ಈಗ ನೇಹಾ ಪ್ರಕರಣವನ್ನ ತೆಗೆದುಕೊಂಡಾಗ ಅಲ್ಲಿ 144 ಸೆಕ್ಷನ್ ಜಾರಿಯಾಗಿತ್ತು. ಆಮೇಲೆ ಆ ಘಟನೆ ಎಲ್ಲರೂ ಖಂಡಿಸಿದ್ರು, ಬಿಜೆಪಿ ಕೂಡ ಖಂಡಿಸಬೇಕು, ಕಾಂಗ್ರೆಸ್ ಪಕ್ಷವು ಖಂಡಿಸಬೇಕು. ಒಂದು ಘಟನೆಗೆ, ಒಂದು ರಾಜ್ಯದ ಘಟನೆಗೆ, ಚುನಾವಣೆಯ ಸಂದರ್ಭದಲ್ಲಿ ಒಂದು ಪಕ್ಷದ ರಾಷ್ಟ್ರೀಯ ಮುಖಂಡ ಅಲ್ಲಿಂದ ಸೀದಾ ಡೆಲ್ಲಿಯಿಂದ ರಾಜ್ಯಕ್ಕೆ ಬಂದು ಆ ಮನೆಗೆ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾರೆ ಅಂದರೆ ಅದು ನಿಜವಾಗ್ಲೂ ಕನಿಕರವ ಅಥವಾ ರಾಜಕೀಯ ಲಾಭದ ಉದ್ದೇಶವ? ಈಗ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವುದೋ ಒಂದು ಸಮುದಾಯವನ್ನು ಓಲೈಕೆ ಮಾಡ್ತಾ ಇರಬೇಕಾದ್ರೆ, ತುಷ್ಟೀಕರಣದಲ್ಲಿ ತೊಡಗಿರಬೇಕಾದ್ರೆ, ಎಲ್ಲೋ ಒಂದು ಕಡೆ ಈ ದೇಶದ ಬಹುಸಂಖ್ಯಾತ ಹೆಣ್ಣು ಮಗಳಿಗೆ ಅನ್ಯಾಯವಾಗ್ತಾ ಇರಬೇಕಾದ್ರೆ, ಈ ದೇಶದ ಚುಕ್ಕಾಣಿಯಲ್ಲಿ ಈ ದೇಶದ ಅತಿದೊಡ್ಡ ಪಕ್ಷದ, ಪ್ರಪಂಚದ ಅತಿದೊಡ್ಡ ಪಕ್ಷದ ರಾಷ್ಟ್ರೀಯ ನಾಯಕರಾಗದಂತಹ JP ನಡ್ಡಾ ಅವರು ಮತ್ತು ಪ್ರಹ್ಲಾದ್ ಜೋಶಿರಾಗಿರ್ಬೋದು, ಸುಮಾರು ಜನ, ಈಶ್ವರಪ್ಪರಾಗಿರ್ಬೋದು, ಬೇರೆ ಎಲ್ಲರೂ ಸಹ ಅಲ್ಲಿಗೆ ಭೇಟಿ ನೀಡಿ ಮಾತಾಡಿಸಿದ್ದಾರೆ. ಅದನ್ನು ಮಾತಾಡಿಸ್ಬಾರ್ದು ಅಂತ ಇಲ್ಲ. ಯಾಕೆಂತಂದ್ರೆ ಇವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮೃದು ಧೋರಣೆ ಇರಬೇಕಾದ್ರೆ ರಾಷ್ಟ್ರೀಯ ನಾಯಕರು ಬಂದು ಮಾತಾಡ್ಸಿರ್ತಕ್ಕಂಥದ್ದು ಇದೊಂದು ಶ್ಲಾಘನೀಯ. ಇನ್ನೊಂದು ಪ್ರಶ್ನೆ ಬರುತ್ತೆ, ಅದೇ
ಕಾಂಗ್ರೆಸ್ ನಾಯಕರು ಕೇಳ್ಬೋದು ನಿಮಗೆ, ಬರ ಬಂದಾಗ ಬರಲಿಲ್ಲ, ಪ್ರವಾಹ ಬಂದಾಗ ಬರಲಿಲ್ಲ, ಈಗ ಚುನಾವಣೆ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ, ಅದು ಮೈಲೇಜ್ ಸಿಗುತ್ತೆ ಅಂತೇಳಿ ಬಂದರು ಅಂತೇಳಿ ಅವರು ಆ ಒಂದು ಪ್ರಶ್ನೆಯನ್ನು BJP ನಾಯಕರು ಕೇಳ್ತಿದ್ದಾರೆ. ಸರ್, ಬರ ಬಂದಾಗ ಈ ರಾಜ್ಯದಲ್ಲಿ ರೈತರ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಅತಿ ದೊಡ್ಡದಾಗಿದ್ದಾವೆ. ಆ ರೈತರ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅಂತ ಹುಡುಕೊಂಡು ಹೋದಾಗ ಇದೇ ರಾಜ್ಯ ಸರ್ಕಾರ. ಅವಾಗ ಬರ್ಬೋದಿತ್ತಲ್ಲ ಅಂತ. ಬರ್ಬೋದಿತ್ತಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಸರ್. ರೈತರ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ. ರೈತರ ಮರಣ ಮೃದಂಗ ಬಾರಿಸ್ತಾ ಇದೆ ರೈತರುಗಳು. ಆ ವಿಚಾರದಲ್ಲಿ ಮೃದು ಧೋರಣೆ ಇದ್ದಾವೆ. ಆ ವಿಚಾರಕ್ಕೂ ನಾವು ಬಂದಿದ್ದೀವಿ. ಅದು ಪರವಾಗಿ ನಿಂತ್ಕೊಂಡಿಲ್ಲ ನಾವು, ಅವರ ವಿರುದ್ಧವಾಗಿ ನಿಂತ್ಕೊಂಡಿದ್ದೀವಿ. ಇವತ್ತು ರೈತರುಗಳು ಅನ್ಯಾಯಕ್ಕೊಳಗಾಗಿರೋದು, ದೌರ್ಜನ್ಯಕ್ಕೊಳಗಾಗಿರೋದು, ಈ ರೈತರುಗಳು ಪ್ರಾಣ ಕಳ್ಕೊಳ್ತಾ ಇರೋದು ಈ ರಾಜ್ಯ ಸರ್ಕಾರ ಅಂತೇಳಿ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ಓಕೆ, ಚರ್ಚೆ ಮುಂದುವರಿಸೋಣ. ಈಗ ನಮ್ಮ ಚರ್ಚೆಗೆ ಇದೀಗ ತಾನೇ ಜಾಯ್ನ್ ಆಗಿದ್ದಾರೆ ಅಖಿಲ ವಿದ್ಯಾಸಂದ್ರ ಅವರು, ವಕೀಲರವರು. ಮೇಡಮ್ ನಮಸ್ಕಾರ. ಈಗ ನಾವು ಸುದೀರ್ಘವಾದ ಚರ್ಚೆ ಮಾಡ್ತಾ ಇದ್ದೀವಿ, ಯಾಕೆಂದರೆ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ, ಆಮೇಲೆ ಅಹಿತಕರ ಘಟನೆಗಳಾಗ್ತಿದ್ದಾವೆ, ಅದನ್ನು ತಡೆಗಟ್ಟುವಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ನಾವು ಸರ್ಕಾರಕ್ಕೆ ಕೇಳ್ತಿದ್ದೀವಿ. ಮತ್ತು ರಾಜಕೀಯ ಪಕ್ಷಗಳು, ವಿಪಕ್ಷಗಳು ಅದನ್ನು ಈ ಘಟನೆಗಳನ್ನು ತಮ್ಮ ರಾಜಕೀಯ ಲಾಭಕ್ಕೇನಾದ್ರು ಬಳಕೆ ಮಾಡ್ಕೊಳ್ತಿದ್ದೀವಿ ಅನ್ನೋ ಪ್ರಶ್ನೆ ಕೂಡ ಇದೆ. ನೀವು ಏನು ಹೇಳ್ತೀರಿ? ಈ ರಾಜ್ಯದ ಪ್ರಜೆಯಾಗಿ, ವಕೀಲರಾಗಿ, ಮಹಿಳೆಯಾಗಿ ವಿಶೇಷವಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೀವು ಹೇಗೆ ನೋಡ್ತೀರಿ ಅಂತ? ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಅಂತ ಅಂದರೆ ನೀವು ಮಣಿಪುರಕ್ಕೂ ಕರ್ನಾಟಕಕ್ಕೂ ಕಂಪೇರ್ ಮಾಡಿ ನೋಡಬೇಕಾಗತ್ತೆ, ಅಥವಾ UPಗೂ ಕರ್ನಾಟಕಕ್ಕೂ ಕಂಪೇರ್ ಮಾಡಿ ನೋಡಬೇಕಾಗತ್ತೆ. ಯಾವ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಅವರು ಅನ್ಯಾಯ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ, ಅದು ಕರ್ನಾಟಕದಲ್ಲಿ ಆಗ್ತಾ ಇದೆಯಾ ಅಂತ. ಯಾವುದೋ ಒಂದು ದುಷ್ಕರ್ಮಿ ಒಂದು ದುಷ್ಕೃತ್ಯ ಮಾಡ್ದ, ಅವನು ಬೇರೆ ಕೋಮಿನ ಹುಡುಗಿ ಜೊತೆ ಆ ದುಷ್ಕೃತ್ಯ ಮಾಡ್ದ, ಆ ವಿಷಯ ಇಟ್ಕೊಂಡು ತಕ್ಷಣ ಅರೆಸ್ಟ್ ಆಗಿದ್ದಾನೆ, ತಕ್ಷಣ ಕಾನೂನು ಆ್ಯಕ್ಷನ್ ತಗೊಂಡಾಗಿದೆ ಆ ಹುಡುಗನ ಮೇಲೆ, ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಸೊ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಎಲ್ಲಿದೆ ಚರ್ಚೆ? ಈಗ ಪ್ರಶ್ನೆ ಏನು ಅಂದರೆ, ಆಯಿತು ಘಟನೆ ಆಯಿತು, ಅದನ್ನು ಸಿಕ್ಕಿದ್ದಾರೆ ಅಂತ, ಒಬ್ಬ ಮಹಿಳೆ, ಒಬ್ಬ ಯುವತಿ, ಒಬ್ಬ ಸ್ಟೂಡೆಂಟ್ ಒಂದು ಶಾಲೆಗೆ ಹೋಗಿ ಎಕ್ಸಾಮ್ ಬರೆದು ಸುರಕ್ಷಿತವಾಗಿ ಮನೆಗೆ ಸೇರೋದಕ್ಕೆ ಆಗಲ್ಲ, ಕೊಲೆ ಆಗ್ತಾರೆ ಅಂತಂದ್ರೆ ಅದನ್ನ ನಾವು ಹೆಂಗ್ ನೋಡ್ಬೇಕು? ಈಸಿಯಾಗಿ ನೋಡಕ್ಕಂತೂ ಖಂಡಿತ ಆಗಲ್ಲ. ಈ ರಾಜ್ಯದಲ್ಲಿ ಒಬ್ಬ ಮಹಿಳೆಯನ್ನ ವಿವಸ್ತ್ರ ಮಾಡ್ತಾರೆ ಅಂತ ಅದನ್ನ ಹೆಂಗೆ ನಾವು ರಾಜ್ಯ ಸುಭಿಕ್ಷವಾಗಿ ಅಂತ ಹೇಳಕ್ಕಾಗತ್ತೆ? ಈ ರಾಜ್ಯದಲ್ಲಿ ಒಂದು ವಿಚಾರವಾಗಿ ಒಂದು ಘೋಷಣೆ ಕೂಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅಂದಾಗ ರಾಜ್ಯ ಚೆನ್ನಾಗಿದೆ ಅಂತ ಹೆಂಗೆ ಹೇಳಕ್ಕಾಗತ್ತೆ ಅಲ್ವಾ? ಇದು ಪ್ರಶ್ನೆ. ಕರೆಕ್ಟ್. ಆ ಪ್ರಶ್ನೆಗೆ ಬಂದಾಗ ನಾವು ಇದನ್ನ ಸಡನ್ ಆಗಿ ನಿನ್ನೆ ಆಗೋಯ್ತು ಈ ತರ, ಮೊನ್ನೆವರೆಗೂ ಚೆನ್ನಾಗಿತ್ತು ಕರ್ನಾಟಕ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಮೊನ್ನೆ ಯಾವಾಗ BJP ಸರ್ಕಾರ ನಡೀತಾ ಇರೋವರೆಗೂ ಬಹಳ ಚೆನ್ನಾಗಿತ್ತು ಆಡಳಿತ, ಸುವ್ಯವಸ್ಥೆ, ಕಾನೂನಿನ ವಿಷಯದಲ್ಲಿ ಎಲ್ಲ. ಮಾರನೇ ದಿನದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣದಿಂದ ಪೂರ್ತಿ ಹಾಳಾಗೋಯ್ತು ಅಂತ ಹೇಳಕ್ಕಾಗಲ್ಲ. ಇಂತಹ ಘಟನೆಗಳು ನಡೆಯೋದಕ್ಕೆ ಸಾಮಾಜಿಕ ಮನಸ್ಥಿತಿ ಹೇಗಿದೆ, ಯಾಕೆ ಮನಸ್ಥಿತಿ ಹೀಗೆ ಬದಲಾಯಿತು, ಎಲ್ಲಿ ನಾವು ಮಹಿಳೆಯರಿಗೆ ಗೌರವ ಕೊಡೋದನ್ನ ಕಡಿಮೆ ಮಾಡಿದ್ವಿ, ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆದವು, ಯಾವ ಘಟ್ಟದಲ್ಲಿ ಜಾಸ್ತಿ ಆದವು, ಯಾವ ಕಾರಣಕ್ಕೋಸ್ಕರ ಜಾಸ್ತಿ ಆದವು, ಇದನ್ನೆಲ್ಲ ಅನಲೈಸ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಫಾರ್ 5 or 10 years ನಾವು ಅದನ್ನು ತೆಕ್ಕೊಂಡ್ರೆ, ಇದಕ್ಕೆ ಮೊದಲು ನಮ್ಮ ರಾಜ್ಯದಲ್ಲಿ ಯಾವ ದಳ, ಯಾವ ಸೇನೆಗಳು ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಶಿವಸೇನೆ ಒಂದಿತ್ತು ಅಂತ ನಮಗೆ ಮಹಾರಾಷ್ಟ್ರದಲ್ಲಿ ಗೊತ್ತಾಗ್ತಿತ್ತು. ಅವರು ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅಟ್ಯಾಕ್ ಮಾಡ್ತಿದ್ರು ಹುಡುಗ ಹುಡುಗಿ ಮೇಲೆ ಅಂತ. ಕರ್ನಾಟಕದಲ್ಲಿ ಆ ಫ್ಯಾಷನ್ ಶುರು ಆಯಿತು, ಬಜರಂಗ್ ದಳ ಅಂತೆ, ರಾಮ್ ಸೇನೆ ಅಂತೆ, ಇನ್ನೂ ಏನೇನೋ ಈ ಥರ ಹುಟ್ಕೊಂಡು ಅಲ್ಲಿಂದ ಶುರು ಆಯಿತು ಮಹಿಳೆಯರ ಮೇಲಿನ ಅಟ್ಯಾಕ್ಗಳು. ಮಂಗಳೂರಿನಲ್ಲಿ ಪಬ್ ಅಟ್ಯಾಕ್ ಆಯಿತು. ಅಂದ್ರೆ ಈ ಸೇನೆಗಳೇ ಒಂದ್ ರೀತಿ ಕಾರಣ. ಅಬ್ಸಲ್ಯೂಟ್ಲಿ. ಅಂದ್ರೆ ಇವ್ರು ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನೆ ಮಾತಾಡುವಾಗ ಸುಮ್ಮನೆ ಬಜರಂಗ್ ದಳದವರು ಸರಿ ಇಲ್ಲ ಅಂತ ನೇರವಾಗಿ ಹೇಳ್ತಿದ್ದಾರೆ ಅವರು. ಇವ್ರು ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನೆ ಮಾತಾಡುವಾಗ ಸುಮ್ಮನೆ ಇರಬೇಕು, ಆಮೇಲೆ ಮಾತಾಡಬೇಕು. ಸೊ ಈ ತರ ಧೋರಣೆ, ಹೆಣ್ಮಕ್ಳು ಹಿಂಗೆ ಇರಬೇಕು, ಹೆಣ್ಮಕ್ಳು ಅಲ್ಲೇ ಇರಬೇಕು, ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅನ್ನುವಂತಹ ಧೋರಣೆ ಯುವ ಜನರ ಮನಸ್ಸಿಗೆ ಯಾವಾಗ ಬಂತು, ಹೆಂಗ್ ಬಂತು, ಯಾಕೆ ಬಂತು? ನಮ್ಮ ದೇಶ ಮೊದಲಿಂದನೂ ಪುರುಷ ಪ್ರಧಾನವಾದ ದೇಶ. ಆದರೆ ನಾವು 10 ವರ್ಷಗಳಿಂದ ಮಹಿಳೆಯರು ಹೋರಾಟ ಮಾಡ್ಕೊಂಡು ಬಂದು ಅನೇಕ ಕಾನೂನುಗಳನ್ನು ತರಿಸಿದ್ವಿ. ಕಾನೂನುಗಳು ಜಾರಿ ಆಗ್ತಾ ಇದ್ದಾವೆ. ಪರಿಣಾಮಕಾರಿಯಾಗಿ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಒಂದು ಸ್ವಲ್ಪ ನಿರಾಳವಾಗಿ ಉಸಿರು ಬಿಡೋವಂಗೆ, ಒಂದು ಒಳ್ಳೆ ಹೋಗಿ ಎಜುಕೇಷನ್ ತಗೊಳ್ಳೋವಂಗೆ, ಒಳ್ಳೆ ಕೆಲಸ ಮಾಡೋವಂಗೆ, ಈವನ್ ನೈಟ್ ಡ್ಯೂಟಿ ಕೂಡ ಮಾಡ್ಕೊಂಡು ಬರೋ ಅಂಥ ರೀತಿನಲ್ಲಿ. ಆದರೆ ಹೆಣ್ಮಕ್ಳುಗಳ ಮೇಲೆ ಅವರು ಕಾಲೇಜ್ಗೆ ಹೋಗ್ತಾರೋ, ಅಲ್ಲಿ ಪಾರ್ಕಿಗೆ ಹೋಗ್ತಾರೋ, ಅಥವಾ ಪಬ್ಬಿಗೆ ಹೋಗ್ತಾರೋ, ಇನ್ನೊಂದು ಕಡೆ ಹೋಗ್ತಾರೋ, ಮತ್ತೊಂದು ಕಡೆ ಹೋಗ್ತಾರೋ, ಅಟ್ಯಾಕ್ ಆಗೋದು ಎಲ್ಲಿ ಶುರು ಆಯಿತು? ಯಾವಾಗ ಹುಡುಗರುಗಳಿಗೆ ಈಸಿ ಅನ್ನಿಸ್ಬಿಡ್ತು ಹೆಣ್ಮಕ್ಳುಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು? ಯಾಕೆ ಈ ಮನಸ್ಥಿತಿ ಬಂತು ನಮ್ಮ ಯುವಜನಕ್ಕೆ? ಅದಕ್ಕೆ ಮೊದಲು
UP ಎಲ್ಲೋ ಆಗ್ತಾ ಇದೆ, ಬಿಹಾರದಲ್ಲಿ ಇಂಥವು ಆಗ್ತವೆ ಅಂತ ನಾವು ಕೇಳ್ತಿದ್ವಿ ಹೊರತು ನಮ್ಮ ಕಣ್ಮುಂದೆ ನೋಡಿರ್ಲಿಲ್ಲ ಕರ್ನಾಟಕದಲ್ಲಿ. ಈಗ ನೀವು ಹೇಳ್ತಿರೋದು ಈ ರಕ್ಷಣಾ ಸಂಘಟನೆಗಳಿಂದಾನೇ ಆಗ್ತಾ ಇರೋದು. ಅಬ್ಸಲ್ಯೂಟ್ಲಿ. ಓಕೆ, ಚರ್ಚೆನ ಮುಂದುವರಿಸೋಣ. ತುಂಬಾ ಚರ್ಚೆ ಬಿಸಿಯಾಗಿ ಒಂದು ತಾರಕಕ್ಕೂ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ.